ಈಗ ನಮ್ಮ ಪ್ರತಿಪಕ್ಷ ನಾಯಕರು ಅಶೋಕ್ ಅವರು, ಸುನಿಲ್ ಅವರು, ಅರ್ಗಜಾನಂದ್ ಅವರು, ಯತ್ನಾಳ್ ಅವರು ತಾವೆಲ್ಲ ಕೂಡ ಹೇಳಿದ್ದೀರಿ. ನಿನ್ನೆ ನಾವೆಲ್ಲ ಒಪ್ಪಿದಾಗೆ ಬಿಲ್ ಪಾಸ್ ಮಾಡಿಕೊಂಡು ಕಾರ್ಯಕ್ರಮ ನಾನು ಕೂಡ ಆಯ್ತು ಅಂತ ಹೇಳಿದ್ದೆ. ಸುನಿಲ್ ಬಂದು ಕೇಳಿದಾಗ ನಾನು ಕೂಡ ಹೇಳಿದೆ ಕಾಲಿಂಗ್ ಅಟೆನ್ಷನ್ ಬೇಕಾದರೆ ನಾಳೆ ತಗೊಳ್ಬೋದು ಅಂತೇಳಿ. ಬಿಲ್ ಪಾಸ್ ಆಗೋಲ್ಲೇ 7 ಗಂಟೆ ಆಯಿತು. ನಿಮ್ಮೆಲ್ಲ ಕೆಲವು ಸದಸ್ಯರು ಇದ್ದರು. ಅದು ಒಂದು ಬಿಲ್ ಬಂದಾಗ ನಮ್ಮ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಬಿಲ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಪಕ್ಷದ ಯಾರು ಕೂಡ ಇಲ್ಲ, ಇದು ಚರ್ಚೆ ಮಾಡಬೇಕಾಗ್ತದೆ ಪ್ರಥಮವಾಗಿ ಬರುವಾಗ. ಆ ಬಿಲ್ಲನ್ನು ಅವತ್ತು ನಾವು ಚರ್ಚೆ ಮಾಡದೆ ನೇರವಾಗಿ ಅದನ್ನು ಇವತ್ತಿಗೆ ನಾವು ಅದನ್ನು ತೆಗೆದಿಟ್ಟಿದ್ದೆವು, ನೀವು ಇಲ್ಲದಂಥ ಕಾರಣ. ಬೇರೆ ಕೆಲವೊಂದು ತಿದ್ದುಪಡಿ ಮತ್ತಿನ್ನು ಮತ್ತೊಂದು ಮಹತ್ವವಾದಂಥ ಬಿಲ್ಗಳು ಯಾವುದಿದೆಯಾ ಅದೆಲ್ಲವೂ ಕೂಡ ಅಲ್ಲಿ ಕೆಲವು ಚರ್ಚೆ ಮಾಡಿ ಅದನ್ನು ನಿಮ್ಮ ಕೆಲವು ಸದಸ್ಯರಿದ್ದು ಅದು ಬಹುಶಃ ನಾವೆಲ್ಲ ಪಾಸ್ ಮಾಡಿದ್ದೇವೆ. ಪೂರಕ ಬಜೆಟ್ ಕೂಡ ಇವತ್ತೇ ಅದನ್ನು ಇನ್ನೇ ವಿಧಾನ ಪರಿಷತ್ಗೆ ಹೋಗಿ ಇಲ್ಲಿ ಅದು ಇವತ್ತು ಚರ್ಚೆ ಆಗಿ ನಾಳೆ ಬರಬೇಕಾದ ಕಾರಣ ಅದನ್ನು ನಿನ್ನೆ ಚರ್ಚೆ ಮಾಡಿ ಕೂಡ ಅದನ್ನು ಕಳಿಸಲಾಯಿತು. ಈಗ ವಿಚಾರ ನಾನು ಕೊನೆಯದಾಗ 6:45 ಗಂಟೆ ಆಗುವಾಗ ಸಾಧಾರಣ ನಾವು ನಮ್ಮ ಬಿಲ್ಲೆಲ್ಲ ಮುಗಿಸಿ ಮತ್ತೆ ಇರೋದು ಕಾಲಿಂಗ್ ಅಟೆನ್ಷನ್. ನಾನು ಕೂಡ ಹೇಳಿದ್ದೆ, ಬೇಕಾದ್ರೆ ನನಗೆ ಲೇ ಮಾಡ್ಬೋದಿತ್ತು, ನಾಳೆ ತೆಗೊಳ್ತೇವೆ ಅಥವಾ ಉತ್ತರ ಕೊಡ್ತೇವೆ ಅಂತೇಳಿ. ಆದರೆ ನಾನು ನೋಡುವಾಗ ಭಾಳಷ್ಟು ಶಾಸಕರು ನಿಮ್ಮ ಪಕ್ಷದಲ್ಲಿ ಕೂಡ ನಾನು ನೋಡಿದ್ದೇನೆ. ವಿಶ್ವನಾಥ್ ಅವರು ಇದ್ದರು, ಸುರೇಶ್ ಗೌಡ ಇದ್ದರು, ಮತ್ತು ನಮ್ಮ ಶಿವಸಾರ್ ಇದ್ದರು, ತುಂಬ ಜನ ಶಾಸಕರು, ನಮ್ಮ ಎಸ್ ಟಿ ಸೋಮಶೇಖರ್ ಇದ್ದರು, ತುಂಬ ಜನ ಶಾಸಕರಿದ್ದರು ನಿಮ್ಮಲ್ಲಿ ಕೂಡ, ನಮ್ಮಲ್ಲಿ ಕೂಡ ಇದ್ದರು, ಜನತಾದಳದ ಶಾಸಕರು ಕೂಡ ಇದ್ದರು. ಆ ಒಂದು 7:30 ಗಂಟೆಗೆ ಇವರೆಲ್ಲರೂ ಕೂಡ ಪಾಪ ಆ ಕಾಲಿಂಗ್ ಅಟೆನ್ಷನ್ನಲ್ಲಿ ಅವರವರ ಕ್ಷೇತ್ರದ ಪರವಾಗಿ ಜನರ ಪರವಾಗಿ ಏನಾದರೂ ಒಂದು ಪ್ರಶ್ನೆ ನನಗೆ ಸಿಕ್ಕಲಿ ಅಂತ ಕೇಳಿ ಚರ್ಚೆ ಮಾಡಲಿಕ್ಕೆ ಬೆಳಿಗ್ಗೆಯಿಂದ ಬಂದು ಕಾದು ಕೂತ್ಕೊಂಡವರು. ಕೆಲವರು ಏನಾಗಿದೆ, ನಿಮಗೆಲ್ಲ ಮೀಟಿಂಗ್ ಇತ್ತು ಸಹ ತಾವು ಹೇಳಿ ಹೋಗಿದ್ದು. ಕೆಲವರು ನಮ್ಮ ಆಡಳಿತ ಪಕ್ಷದಲ್ಲಿರಲಿ ಇನ್ನೊಂದು ಪಕ್ಷ ಇರಲಿ ಇದು ಇವತ್ತು ತಗೊಳ್ಳೋದಿಲ್ಲ ಅಥವಾ ನಾವಿಲ್ಲದ ಚಿಂತೆ ಇಲ್ಲ ಎಂದು ಇದ್ದವರು ಕೂಡ ಎದ್ದು ಹೋಗಿದ್ದಾರೆ. ಸೊ ಎದ್ದು ಮಧ್ಯದಲ್ಲಿ ಎದ್ದು ಹೋದವ್ರಿಗೆ ಕೂಡ ನಾವು ಇರಬೇಕಿತ್ತು, ನಮ್ಗೆ ಕೂಡ ಚಾನ್ಸ್ ಸಿಕ್ತಿತ್ತು ಎಂಬ ಆ ಒಂದು ಭಾವನೆ ಬರಬೇಕು. ಮತ್ತು ಯಾರು ಇವತ್ತು ಬೆಳಿಗ್ಗೆ ಬಂದು ಆ ಒಂದು ಕ್ವಶನಿಗಾಗಿ 8 ಗಂಟೆ ತನಕ ಆ ಕಾದು ಕೂತ್ಕೊಂಡಿದ್ದು 6:30 7 ಗಂಟೆ ತನಕ ಅವರಿಗೊಂದು ಅವಕಾಶ ಕೊಡಬೇಕಂತೇಳಿ ನಾನೊಂದು ಅವ್ರ ಜಾಗದಲ್ಲಿ ನಾನಿದ್ದಿದ್ರೆ ನನಗೇನು ಭಾವನೆ ಬರ್ತಿತ್ತು, ಸ್ಪೀಕರ್ ತಗೊಳ್ಬೇಕಿತ್ತಂತ ಭಾವನೆ ಬರ್ತಿತ್ತ. ಅವರ ಜಾಗದಲ್ಲಿ ನನ್ನನ್ನು ಕಂಡು ನಾನು ಅದನ್ನು ಮುಂದುವರಿಸಿದೆ. ಆದರೆ ನಿಮ್ಮಲ್ಲಿದ್ದಂಥ ಕೆಲವರು ಯಾವುದು ನಮ್ಮ ಕಾಲಿಂಗ್ ಸುನಿಲ್ ಇರಲಿ ಬೇರೆಯವರು ನಮ್ಗೆ ಹೇಳಿ ಹೋಗಿದ್ದಾರೆ, ಅವರ ಕಾಲಿಂಗ್ ಅಟೆನ್ಷನ್ ಇವತ್ತು ನಾವು ತಗೊಂಡಿದ್ದೇವೆ ಇದರಲ್ಲಿ. ಅದಕ್ಕಾಗಿ ಆ ಒಂದು ಯಾರಲ್ಲಿ ಕೊನೆ ತನಕ ಕೂತ್ಕೊಂಡಿದ್ದಾರೆ ಅವರಿಗೆ ಒಂದು ಮಟ್ಟಿನ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ಆ ಶಾಸಕರಿಗೆ ಬೇಕಾಗಿ ಬಹುಶಃ ನಾವು ಅದನ್ನು ಆ ಕಾಲಿಂಗ್ ಅಟೆನ್ಷನ್ ಮುಂತೆಕೊಂಡು ಹೋದಲ್ಲದೆ ನಿಮಗೆ ಅಗೌರವ ಕೊಡಬೇಕು, ನೀವು ಇಲ್ಲದಾಗ ಮಾಡಬೇಕಂತ ವಿಚಾರ ಅಲ್ಲ. ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ, ಯಾಕಂತೇಳಿ ನೀವು ನನ್ನ ಹತ್ರ ಹೇಳಿ ಹೋಗಿದ್ದೀರಿ ಯಾಕೆ ಹೀಗಾಯ್ತಂದು ನಿಮಗೆ ಆ ಒಂದು ಅಪಾರ್ಥ ಆಗೋದು ಸ್ವಾಭಾವಿಕ ಇದರಲ್ಲಿ. ಆದ ಕಾರಣ ಬಹುಶಃ ನಮಗೆ ಎಲ್ಲ ವಿಚಾರ ಅರ್ಥ, ಇದೆಲ್ಲ ಒಂದೊಂದು ನಮಗೆ ಅನುಭವದ ಒಂದೊಂದು ಹೆಜ್ಜೆ. ಖಂಡಿತ ಮುಂದೆ ಅದು ಒತ್ತು ಸಹಕರಿಸಿಕೊಂಡು ಮುಂದೆ ಹೋಗುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲರೂ ಕೂಡ ಸಹಕರಿತು ಕೊಟ್ಟಿದ್ದೀರಿ. ನಾವು ಕೂಡ ನಾವೆಲ್ಲ ಜೊತೆಯಾಗಿ ಬಹುಶಃ ಇದನ್ನೆಲ್ಲ ಮುಂದೆ ತಗೊಂಡು ಹೋಗುವ ಅಂತ ಹೇಳಿಕೊಂಡು ಇವತ್ತು ಬಹುಶಃ ನಿನ್ನೆ ಬಹಳ ಬೇಗ ಅರ್ಜೆಂಟ್ ಮಾಡ್ತೀನಿ ಅಂತ ಹೇಳಿದ್ರಿ ತಾವು. ಅರ್ಜೆಂಟ್ ಮಾಡ್ತೀನಿ ಹೇಳಿದೆ ಅಲ್ಲ, ಒಬ್ಬೊಬ್ಬರು ನಿಮ್ಗೆ ಅರ್ಜೆಂಟ್ ಮಾಡಿದ್ದೇವೆ. ಇಡೀ ಸದನದ ನಾವು ಯಾರು ವಿರೋಧ ಪಕ್ಷದವರು 3-4 ಜನ ಇದ್ರು, ಅದನ್ನು ಹೇಳಿದ್ದೀರಲ್ಲ. ಈಗ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ತಾವು ಇಂಥ ಸುಮಾರು ಕಡೆ ಆಗಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ಕಾಂಗ್ರೆಸ್ನವರು ಅಪೋಸಿಷನ್ ನೋಡಿ ಹೇಳಿದಾಗ 6 ಜನ ಕಾಲಿಂಗ್ ಅಟೆನ್ಷನ್ ಅಲ್ಲಿ ನಿಮ್ಮ ಪಕ್ಷ ಶಾಸಕರು ಇದ್ರು. ಕಾಲಿಂಗ್ ಅಟೆನ್ಷನ್ ಗೊತ್ತಿದ್ರಲ್ಲ, ಯಾರು ನಮ್ಮವ್ರು ಇರ್ಲಿಲ್ಲ. ಅದನ್ನ ಇವತ್ತು ತಗೊಳ್ಳಿ ಸರ್ ದಯಮಾಡಿ. ಹಾಕಿದ್ದೇನೆ. ಇಲ್ಲ ಕೆಲವರದೆಲ್ಲ ಬಿಟ್ಟೋಗಿದೆ. ಈಗ ಹರೀಶ್ ಪೂಂಜಾನೆಲ್ಲ ಬಿಟ್ಟೋಗಿದೆ. ಹಾಗಾಗಿ ಆತರ ತಗೊಳ್ಳಿ. ನೆನ್ನೆ ಆಯ್ತು, ನೀವು ಆಗಿದ್ದಕ್ಕೆ ನಮ್ದೇನು ಇದಲ್ಲ. ಆದ್ರೆ ಚರ್ಚೆ ನಡೆದು ಅಧಿವೇಶನ ನಡಿಬೇಕೇ ವಿನ ಒಂದೇ ರೂಟಲ್ಲಿ ನಡೆಯೋದು ಸರಿಯಲ್ಲ. ನೀವೇ ಅದನ್ನ ನೋಡಿ, ಬಿಲ್ ಪಾಸ್ ಆಗೋದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಸರಿ ಸರ್, ನಿಮ್ಮ ಜವಾಬ್ದಾರಿ ಇದೆ, ಎಲ್ಲರ ಜವಾಬ್ದಾರಿ ಕೂಡ ಇದೆ. ನಾವು ಬಿಲ್ ಪಾಸ್ ಮಾಡ್ಕೊಡಲ್ಲ ಅಂತ ಹೇಳಿದ್ವಿ. ಈ ಬಿಲ್ ನಮಗೂ ಅಲ್ಲ ನಿಮ್ಗೂ ಅಲ್ಲ, ರಾಜ್ಯದ ಜನತೆಗೆ ಬೇಕಾಗಿ ಮಾಡುವಂತ ಬಿಲ್. ಅದಕ್ಕೆ ಅಧ್ಯಕ್ಷರೇ, ಈಗ ತಾವು ನಮಗೆಲ್ಲ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀರಾ. ನಾನು ಯಾವ ಕಾರಣಕ್ಕೋಸ್ಕರ ನಾನು ಸಭೆ ನಡೆಸ್ತೆ ಅನ್ನೋದು. ಆದರೆ ನಮ್ಮ ಮುಂದೆ ಯಕ್ಷ ಪ್ರಶ್ನೆಯಾಗಿ ಉಳಿಯುವಂಥದ್ದು, ಸ್ಪೀಕರ್ ಅವರ ಸ್ಥಾನದಲ್ಲಿ ಇದ್ದು ತಾವು ಏನು ಮಾತು ಕೊಡ್ತಿರೋ ಅದು 60% ಗ್ಯಾರಂಟಿ, 80% ಗ್ಯಾರಂಟಿ, 99 ಅಲ್ಲ 100% ಗ್ಯಾರಂಟಿ ಅಂತ ಇದ್ದರೆ ಮಾತ್ರ
ಆ ಸ್ಥಾನಕ್ಕೆ ಗೌರವ. ನಾವು ಕೂಡ ಅದೇ ರೀತಿ ನಡ್ಕೊಂತೀರಿ. ಈಗ ನೀವು ಒಂದ್ಸರಿ ಈ ಮಾತು ತಪ್ಪು ಆದ್ರೆ ಮುಂದೆ ಇದನ್ನ ರಿಪೀಟ್ ಆಗ್ಬಾರ್ದು ಅನ್ನೋದು. ಈ ತರ ರಿಪೀಟ್ ಆದ್ರೆ ನಮ್ಗೆ ಏನ್ ಭಾವನೆ ಬರ್ತಾರೆ, ನಾವು ಅವಾಗ ಎರಡೆರಡು ಸರಿ ಬಂದು ನಿಮ್ಮ ಹತ್ರ ಕೇಳ್ಬೇಕಾಗ್ತದೆ, ಸರ್ ಗ್ಯಾರಂಟಿನಾ ನನಗೆ ಅರ್ಥ ಆಯ್ತು, ಕೇಳ್ಬೇಕಾಗ್ತದೆ. ಆ ತರ ಆಗ್ಬಾರ್ದು. ಇಲ್ಲ, ಪ್ರತಿಪಕ್ಷ ನಿಮ್ಮ ಪ್ರಜಾಪ್ರಭುತ್ವ ಇಲ್ಲಿ ನಿಮಗೂ ಗೊತ್ತಿದೆ. ನೋಡಿ, ನಾವೆಲ್ಲ ರೂಲಿಂಗ್ ಅಲ್ಲಿದ್ದಾಗ ನಾವ್ ಹೇಳ್ತಾನೆ ಇದ್ರಿ, ನಾವೇ ಕರೆಕ್ಟ್ 20 ವರ್ಷ ಅಂತ ಹೇಳಿದ್ರಿ ಇದ್ರ, ಅವರು ಹೇಳ್ತಾರೆ ಭಾವನೆ ಬೇಡ. ಅದರಿಂದ ಇದು ಡೆಮಾಕ್ರಸಿ. ಅಧ್ಯಕ್ಷರೇ, ಆಯ್ತು ಕೂತ್ಕೊಳ್ಳಿ, ಅವ್ರು ವಿಚಾರ ಹೇಳ್ತಾರೆ. ತುಕ್ರಾಮ್ ಕೂತ್ಕೊಳ್ಳಿ, ತುಕ್ರಾಮ್ ಅವ್ರೆ, ತುಕ್ರಾಮ್ ಏನ್ ಮಾತಾಡ್ತೀರಿ ನೀವು? ಯಾಕೆ ಮಾತಾಡ್ತೀರಿ ಸುಮ್ಮನೆ? ಆಯ್ತು, ಎಲ್ಲ ಪ್ರತಿಯೊಂದಿಗೆ ಉತ್ತರ ಕೊಡ್ಲಿ, ಎಲ್ಲರಿಗೂ ಕೂಡ ಗೊತ್ತಿದೆ, ಅದಕ್ಕೆ ಎದ್ದೆದ್ದು ಮಾತಾಡುದಲ್ಲ. ಈಗ ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ಬಿಡಿ. ಈಗ ನಾವೆಲ್ಲ ರೆಡಿ. ಅವ್ರೇನೇನ್ ಅಶೋಕ್ ಅವರೇ ಅಲ್ಲ ಪ್ರತಿಪಕ್ಷ ಆಗಿರ್ಲಿಕ್ಕೆ ನನ್ನ ವಿನಂತಿ, ಇನ್ನು ಮುಂದೆ ಈ ತರ ಆಗ್ಬಾರ್ದು ಅನ್ನೋದು ನಮ್ಗೆ ಅರ್ಥ ಆಯ್ತು. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಅದು ಹೊರತು ಇದೇನು ಬೇಕಂತಲೇ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಬೇಕು, ಅವಮಾನ ಮಾಡಬೇಕು, ಆ ಉದ್ದೇಶ ಯಾವುದು ಕೂಡ ಇಲ್ಲ. ನಿಮ್ಗೆ ಅದು ಭಾವನೆ ಬರ್ಬೋದು ನಮ್ಮನ್ನು ಬಿಟ್ಟು ಮಾಡಿದ್ರು ಅಂತೇಳಿ. ಉದ್ದೇಶದಲ್ಲಿ ಎಲ್ಲ ಪಕ್ಷ ಶಾಸಕರು ಕಾದು ಕೂತ್ಕೊಂಡಿದ್ರು. ಅವ್ರ ಜಾಗದಲ್ಲಿ ನಾನಿದ್ದೆ ಏನಾಗ್ತಿತ್ತು ಅಂತೇಳಿ ಆ ಸಂದ ತಗೊಂಡು ತೀರ್ಮಾನ ಇದಿಲ್ಲ. ಸೊ ಅದು ಯಾರ್ದು ಆಗಲಿಲ್ಲ, ಅದು ನಾವು ತಗೊಳ್ಳ. ಒಂದು ಸೆಕೆಂಡ್. NH ಕೋನರೆಡ್ಡಿ, ಪುಟ್ಟರಂಗ ಶೆಟ್ಟಿ, ಬಹುಶಃ ನಿಮ್ಮ ಸಹಕಾರ ಕೊಟ್ಟವ್ರು, M ಚಂದ್ರಪ್ಪ, S ರಘು, MR ಮಂಜುನಾಥ್, SN ನಾರಾಯಣ ಸ್ವಾಮಿ, ನಾಗರಾಜ್, ಶರತ್ ಕುಮಾರ್ ಬಚ್ಚೇಗೌಡ, S ಸುರೇಶ್ ಕುಮಾರ್, ಸುರೇಶ್ ಗೌಡ, ಭೀಮಣ್ಣ T ನಾಯಕ್, ಬಸವಣ್ಣ ಆರ್ಗೌಡ, ಪಾಟೀಲ್ ಯತ್ನಾಳ್, ಡಾಕ್ಟರ್ SD ರಂಗನಾಥ್, ರವಿಶಂಕರ್ D, K ಷಡಕ್ಷರಿ, ಶ್ರೀನಿವಾಸ್ NT, SD ತಮ್ಮಯ್ಯ, TD ರಾಜೇಗೌಡ, ದರ್ಶನ್ ಪುಟ್ಟಣ್ಣಯ್ಯ, MR ಕೃಷ್ಣಮೂರ್ತಿ, TS ಶ್ರೀನಿವಾಸ್, ರಾಜೇಶ್ ನಾಯ್ಕ್ Q, HA ಇಕ್ಬಾಲ್ ಹುಸೈನ್. ಇವತ್ತು ನಿನ್ನೆ ನಿಮ್ಮ ಪ್ರತಿಪಕ್ಷದಿಂದ ಯಾರು ನಮ್ಮ ಕಾಲಿಂಗ್ ಅಟೆಂಡ್ ಸಂಬಂಧಪಟ್ಟಂತೆ ಕೈ ಬಿಟ್ಟೋದು ಇವತ್ತು ನಾವು ಕೆಲವೊಂದು ತಗೊಂಡಿದ್ದೇವೆ. ಇವತ್ತು ಯಾರು ನಾವು ತಗೊಳ್ಳಿಲ್ಲ, ಅವರು ನಾಳೆ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.